ಅವಳಿ ನಗರದ ಸಮಗ್ರ ಅಭಿವೃದ್ಧಿ ಹಾಗೂ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆಯನ್ನು ರಚಿಸಬೇಕೆಂಬ ಬೇಡಿಕೆಗೆ ಇದೀಗ ನಾಮದೇವ ಸಿಂಪಿ ಸಮಾಜದಿಂದಲೂ ಸಂಪೂರ್ಣ ಬೆಂಬಲ ವ್ಯಕ್ತವಾಗಿದೆ. ಧಾರವಾಡ ಪಾಲಿಕೆ ಎದುರು ನಡೆಯುತ್ತಿರುವ ಪ್ರತ್ಯೇಕ ಮಹಾನಗರ ಪಾಲಿಕೆಯ ಹೋರಾಟ ವೇದಿಕೆಗೆ ಆಗಮಿಸಿದ ನಾಮದೇವ ಸಿಂಪಿ ಸಮಾಜದ ಮುಖಂಡರುಗಳು ಬೆಂಬಲ ಸೂಚಿಸಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಪ್ರತ್ಯೇಕ ಪಾಲಿಕೆ ರಚನೆಯಿಂದ ಧಾರವಾಡ ಭಾಗದ ನಾಗರಿಕರಿಗೆ ನಾಗರಿಕ ಸೌಲಭ್ಯಗಳು ಹೆಚ್ಚು ಸುಲಭವಾಗಿ ಮತ್ತು ತ್ವರಿತವಾಗಿ ಸಿಗಲು ಸಾಧ್ಯವಾಗುತ್ತದೆ ಎಂದು ಸಮಾಜದ ಮುಖಂಡರು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ನಾಮದೇವ ಸಿಂಪಿ ಸಮಾಜದ ರಾಜ್ಯ ಅಧ್ಯಕ್ಷರಾದ ನಾರಾಯಣ ಕೋರ್ಪಡೆ, ಕಾರ್ಯದರ್ಶಿ ಮುರಳೀಧರ್ ಹಾಸಲ್ಕರ್ ಹಾಗೂ ಸಮಾಜದ ಹಿರಿಯರಾದ ಗುಂಡೂರಾವ್ ಭಿಂಗೆ, ದುಂಡೀಭಾ ಕ್ಷೀರಸಾಗರ್, ಪ್ರವೀಣ್ ಸದರೆ, ಶಂಕರ್ ವಂಡ್ಕರ್, ಅಶೋಕ್ ಬುಂಗಾಳೆ, ಸೋಮನಾಥ್ ಗಂಜಿಗಟ್ಟಿ, ಪ್ರಭಾಕರ್ ಬುಂಗಾಳೆ, ನಿತಿನ್ ಪತಂಗೆ, ರಮೇಶ್ ಕನವಟ್ಕರ್, ಆನಂದ್ ರೇಣಿಕೆ, ಸಂತೋಷ್ ಬುಂಗಾಳೆ, ಕೃಷ್ಣಾಜಿ ಚಿಕ್ಕೋರ್ಪಡೆ, ಪ್ರಸಾದ್ ಗಂಜಿಗಟ್ಟಿ ಹಾಗೂ ರುಕ್ಮಿಣಿ ಮಹಿಳಾ ಮಂಡಳದ ಕಾರ್ಯದರ್ಶಿ ರಶ್ಮಿ ಪಿಸೆ ಸೇರಿದಂತೆ ಸಮಾಜದ ಮುಖಂಡರು ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು. ಕೆಲವು ಜನ ಹಾಕಿದ್ರು ಏನಂದ್ರೆ ಇದು ಆಗಲೇ ಈಗ ರಾಜ್ಯಪಾಲರ ಸಹಿ ಆಗಿದೆ ಅಂತ ತಿಳ್ಕೊಂಡು ಹಂಗ ಬರಬೇಕು ಬೇಡ ಅಂತಕ್ಕಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಪ್ರತಿ ನಮಗೆ ಬಂದು ಮುಟ್ಟುವವರೆಗೆ ನಮ್ಮ ಹೋರಾಟ ಜಾಡಿಯಲ್ಲಿ ಇರ್ತಾ ಇದೆ ಅಂತ ತಿಳ್ಕೊಂಡು ಸಿಂಪಿ ಸಮಾಜದ ಧಾರವಾಡ ನಾಮದೇವ ಸಿಂಪಿ ಸಮಾಜದ ಬಂಧು ಬಾಂಧವರು ಮತ್ತು ಕರ್ನಾಟಕ ರಾಜ್ಯ ನಾಮದೇವ ಸಿಂಪಿ ಸಮಾಜದ ಸದಸ್ಯರು, ನಮ್ಮ ಕರ್ನಾಟಕ ರಾಜ್ಯ ನಾಮದೇವ ಸಿಂಪಿ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ನಾರಾಯಣರಾವ್ ಕೋರ್ಪಡೆ ಅವರ ನೇತೃತ್ವದಲ್ಲಿ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಲಿಕ್ಕೆ ಇಲ್ಲಿಗೆ ಬಂದಿದ್ದೇನೆ. ನಾನು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಬಂಧು ಬಾಂಧವರಿಗೆ ಧಾರವಾಡ ನಾಮದೇವ ಸಿಂಪಿ ಸಮಾಜದ ಪರವಾಗಿ ಅನಂತ ಧನ್ಯವಾದಗಳನ್ನು ಸಲ್ಲಿಸಿ ಈಗ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ನಾರಾಯಣರಾವ್ ಕೋರ್ಪಡೆ ಅವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಅವರೇ, ಕಂಪಣ್ಣವರೇ, ನಮ್ಮ ಆತ್ಮೀಯ ಶೆಲ್ಕೆ ಅವರೇ, ಕಪಟ್ಕರ್ ಅವರೇ, ಎಲ್ಲ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರೇ, ಇದು ನಾವು 6/5/2026 ಒಂದು ಸಭೆ ಮಾಡಿದ್ದೀವಿ. ಆ ಸಭೆಯಲ್ಲಿ ನಾನು ಇದ್ದೆ. ಪಕ್ಷಾತೀತವಾಗಿ ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಬೇಕಂದಾಗ ಎಲ್ಲರೂ ಸೇರಿಕೊಂಡು ಅವತ್ತು ಹೋರಾಟ ಹೈಕೋರ್ಟ್ ಸಿಕ್ತು. ಮತ್ತು ನಿನ್ನೆ ರಾಜ್ಯಪಾಲರು ಆಲ್ರೆಡಿ ಸೈನ್ ಮಾಡಿದಾರ ಅಂತ ಹೇಳಿದಾರ. ಅವತ್ತು ನಾನು ಬೆಂಗಳೂರಿಗೆ ಹೋಗಿದ್ದೆ, ಬಟ್ ನನಗೆ ಗುರುರಾಜ್ ನರಸಿಂಹರದವ್ರು ಕರೆದ್ರು, ಬಟ್ ಕಾರಣಾಂತರದಿಂದ ನನ್ನ ಕೆಲಸಕ್ಕೆ ಅವತ್ತು ಬರೋಕ್ಕಾಗಿಲ್ಲ. ನಾವಲ್ಲಿ ಹಾಕಿದ್ದೇವೆ ಪಕ್ಷಾತೀತವಾಗಿ ಎಲ್ಲರೂ ಹೋಗಿ ರಾಜ್ಯಪಾಲರಿಗೆ ಕೊಟ್ಟಂತ ಬೋರ್ಡನ್ನು ನಾವು ಇವತ್ತು ಹಾಕಿದ್ದೇವೆ. ನಮ್ಗೆ ಎಷ್ಟು ಖುಷಿ ಆಗ್ತದೆ ಅಂದ್ರೆ ಎಲ್ಲ ಪಕ್ಷಗಳು ಸೇರ್ಕೊಂಡು ಗುರುಗಳಂದಂಗೆ ಧಾರವಾಡ ಬೆಳವಣಿಗೆ ಆಗಬೇಕು, ಧಾರವಾಡ ಒಗ್ಗಟ್ಟಾಗಿರ್ಬೇಕು. ನಮಗೆ ಕಿರಿಕಿರಿ ಬೇಡ. ಆದಷ್ಟು ಬೇಗನೆ ರಾಜ್ಯ ಸರ್ಕಾರವೂ ಸಹ ಅವರು ಪ್ರಯತ್ನ ಮಾಡಿದ್ದಾರೆ. ಈಗೇನು ರಾಜ್ಯಪಾಲರು ಕಳಿಸಿಕೊಟ್ಟಿದ್ದಾರೆ, ಅಂಕಿತವನ್ನು ಹಾಕಿದ್ದಾರೆ. ಆದಷ್ಟು ಬೇಗನೆ ನಮ್ಮ ಧಾರವಾಡದ ಹಿರಿಯರಂತ ಗುರುಗಳಿಗೆ, ನಮ್ಮ ಕಮಿಟಿಗೆ ತಕ್ಷಣ ಬಂದು ಮುಟ್ಟಬೇಕು. ಆದಷ್ಟು ಬೇಗನೆ ಈ ಎಲ್ಲ ಒಂದು ಗೊಂದಲಕ್ಕೆ ತೆರೆ ಎಳೆದು ಆದಷ್ಟು ಬೇಗನೆ ತಂದು ಮುಟ್ಟಿಸುವಂತ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರವು ಮಾಡಬೇಕು ಅಂತಂದೇಳಿ ನಾಮದೇವ ಸಿಂಪಿ ಸಮಾಜದ ಪರವಾಗಿ, ಸಮಸ್ತ ಧಾರವಾಡ ಜನತೆಯ ಪರವಾಗಿ ಸರ್ಕಾರಕ್ಕೂ ಎಲ್ಲರಿಗೂ ವಿನಂತಿಯನ್ನು ಮಾಡ್ತಾ, ಇದರಲ್ಲಿ ಭಾಗವಹಿಸಿದಂತ ಎಲ್ಲ ಪಕ್ಷಗಳು, ಇವತ್ತು JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಅವ್ರಿಗೆಲ್ಲ ನಮ್ಮ ಸಮಾಜದಿಂದ ಧನ್ಯವಾದಗಳನ್ನು ಸಹ ಅರ್ಪಿಸ್ತೇನೆ. ಇದರೊಳಗೆ ಯಾರು ಭಾಗಿಯಾದ ಸಮಸ್ತ ಧಾರವಾಡದ ಜನತೆಗೂ ಸಹ ನನ್ನ ನಾಮದೇವ ಸಿಂಪಿ ಸಮಾಜದಿಂದ ಗೌರವಾಧಾರಗಳು ಮತ್ತು ಶುಭಾಶಯಗಳು. ಮತ್ತು ಇದು ಒಳ್ಳೆ ಕೆಲಸ ಮಾಡಿದ್ದಕ್ಕೆ ನಮ್ಮ ಸಮಾಜ ಯಾವಾಗಲೂ ಮುಂದಿರ್ತದೆ. ಇಂಥ ಕಾರ್ಯಕ್ರಮ ಧಾರವಾಡ ಮುಂದೆ ಬರಲಿಕ್ಕೆ ನಮ್ಮ ಧಾರವಾಡ ಸಮಾಜ ಯಾವಾಗಲೂ ಮುಂಚೂಣಿಯಲ್ಲಿ ಇರ್ತದೆ ಅಂತ ಹೇಳ್ತಾ, ನಮಗೂ ಮಾತಾಡಕ್ಕೆ ಅವಕಾಶ ಕೊಟ್ಟು ಇಲ್ಲಿ ನಮಗೊಂದು ಕುಂದಿರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಈ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟಗಾರರಿಗೆ ನನ್ನ ಅನಂತವಾದ ನಮಸ್ಕಾರ ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಕರ್ನಾಟಕ, ಜೈ ನಾಮದೇವ ಸಿಂಪಿ ಸಮಾಜ, ಜೈ ಸಂತ ಸುಬ್ರಹ್ಮಣ್ಯ ನಾಮದೇವ್ ಮಹಾರಾಜ್ ಕಿ ಜೈ. ಧನ್ಯವಾದಗಳು.